ನಮಸ್ಕಾರ ಪ್ರಿಯ ವೀಕ್ಷಕರೇ, ಸುಭದ್ರಕೋಟೆ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಲುಷಿತ ನೀರು ಪೂರೈಕೆ, ಅನಾರೋಗ್ಯದ ಭೀತಿ, ಜನರ ಜೀವನ ಜೊತೆ ಚೆಲ್ಲಾಟ ಸರಿಯಲ್ಲ. ರಾಮು ಪೂಜಾರ್ ಆಕ್ರೋಶ. ಕೊಪ್ಪಳ, ಏಪ್ರಿಲ್ 7. ನಗರದ ಒಡ್ಡರ ಓಣಿಯಲ್ಲಿ ಕಲುಷಿತ ನೀರು ಪೂರೈಕೆ ಆಗುತ್ತಿರುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಭೋವಿ ಸಮಾಜದ ಯುವ ಮುಖಂಡ ರಾಮು ಪೂಜಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರವಿವಾರ ಬೆಳಗ್ಗೆ ನಗರಸಭೆಯ ನಳಮಾರ್ಗದ ಮೂಲಕ ನೀರು ಪೂರೈಕೆಯಾಗುತ್ತಿದ್ದ ಸಂದರ್ಭದಲ್ಲಿ ಪೈಪು ಒಡೆದು ಚರಂಡಿಯ ನೀರು ಕುಡಿಯುವ ನೀರಿನ ಮಿಶ್ರಣವಾಗಿರುವ ಘಟನೆ ನಡೆದಿದ್ದು, ಇದರಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಗಂಭೀರ ಅನಾಹುತವಾಗುವಂತಹ ಆತಂಕ ವ್ಯಕ್ತವಾಗಿದೆ. ಒಂದೆಡೆ ಕುಡಿಯುವ ನೀರಿನ ಹಾಹಾಕಾರ, ಇನ್ನೊಂದೆಡೆ ಕಲುಷಿತ ನೀರಿನ ಪೂರೈಕೆ. ಇದು ಜನರ ಜೀವನದೊಂದಿಗೆ ನಗರಸಭೆಯ ಆಡಳಿತದ ಅಲಕ್ಷ್ಯವನ್ನು ಸ್ಪಷ್ಟಪಡಿಸುತ್ತದೆ ಎಂದು ರಾಮು ಪೂಜಾರ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಳಿದರು. ಒಂದು ಫಾರ್ಮ್ ತಗೊಂಬರ್ರಿ, ಮುನ್ಸಿಪಾಲಿಟಿಗೆ ನಾವೆಲ್ಲರೂ ಸಹಿ ಮಾಡಿ ಕೊಡ್ತೀವಿ. ನಾವು ಅವು ನೋಡ್ರಿ ಇಲ್ಲ ಮುನ್ಸಿಪಾಲಿಟಿಗೆ ಮಾತಾಡ್ತೀನಿ. ಪೊಲೀಸ್ ಪರ್ಮಿಷನ್ ಟಿ.ಸಿ. ತಂದು ಸ್ಟ್ರೈಕ್ ಮಾಡೋಕೆ ಎಲ್ಲ ನಡೆದಿದೆ. ಇವತ್ತು ಕೇಳಿದೆ, ನೀರು ನಮ್ಮ ದುಡ್ಡು ಬರಲ್ಲ, ಇವ್ರು ಒತ್ತು ಕೊಡ ಗೊತ್ತಾಗುತ್ತೆ. ಹೆಣ್ಮಕ್ಳು ಗೊತ್ತಾಗ್ತದೆ. ನಾವು ಏನಂತಂದ್ರೆ ಇವ್ರು ಸುಮ್ಮನೆ ನಾ ಹೇಳ್ತಿ ಕೇಳಮ್ಮ, ಅವತ್ತು ಪರ್ಮಿಷನ್ ತಗೊಂಡಿದ್ದೇನೆ ಕೇಳೋಣ. ಅವತ್ತು ಬೇಕಿಲ್ಲ, ನಾನು ಪರ್ಮಿಷನ್ ತಗೊಂಡಿದ್ದೆ. ಡಿ.ಸಿ. ಆಫೀಸ್, ತಹಸೀಲ್ ಆಫೀಸ್ನಾಗ ಎಲ್ಲ ಸ್ಟ್ರೈಕ್ ತಗೊಂಡಿದ್ದೆ. ನಮ್ಮವ್ರು ಯಾರು ಬರೋದು, ನನಗೆ ಹಾಕ್ಬೇಕು, ನಿಮಗೆ ಹಾಕಿ ಬಂದ್ರೆ ಬರೋ ವಾರ ನೀರು ಗ್ಯಾರಂಟಿ ಬ್ರೋ ಪ್ರತಿಭಟನೆ ಮಾಡ್ತಾರೆ. ಬರೋಬ್ಬರಿ ಒಂದು ದಿನ ಪರ್ಮಿಷನ್ ನಮ್ಮ ಮಾತಾಡಿದ್ರೆ